ಆಯಂಗೋ ಪೃಷ್ಣಿರುಕ್ರಮೀದಸನನ್ಮಾತರಂ ಪುನಃ ಪಿತರಂಚ ಪ್ರಯನ್ಸ್ವಃ ತ್ರಿಗುಂ ಶ್ರದ್ಧಾಮವಿರಾಜತಿ ವಾಕ್ಪತಂಗಾಯ ಶಿಶ್ರಿಯೇ ಪ್ರತ್ಯಸ್ಯ ವಹದ್ಯುಭಿಃ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿಯವರಿಗೆ 2025 ಮಾರ್ಚ್ 28ನೇ ತಾರೀಕಿನಿಂದ ಅಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಜೀವನದಲ್ಲಿ ನಾವು ಒಬ್ಬರು ಒಳ್ಳೇದು ಮಾಡಿದ್ರೆ ನಮಗೊಬ್ಬರು ಒಳ್ಳೇದು ಮಾಡ್ತಾರೆ. ನಮಗೆ ಒಳ್ಳೇದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಒಳ್ಳೇದು ಮಾಡಿದ್ರೆ ಭಗವಂತ ಅಂತೂ ಒಳ್ಳೇದು ಮಾಡ್ತಾನೆ. ಇದನ್ನು ನಾವು ತಿಳಿಬೇಕಾಗಿರ್ತಕ್ಕಂಥ ಪರಮ ಸತ್ಯದ ಮಾತು. ಅಂದರೆ ಪ್ರತಿಯೊಬ್ಬ ಮನುಷ್ಯ, ನಾನಾಗಲಿ ನೀವಾಗಲಿ, ಇದೊಂದು ಪೌರಾಣಿಕ ಕಥೆ ತಗೊಳ್ಳಿ. ಪೌರಾಣಿಕ ಕಥೆ ಅಂದರೆ ಹಿಂದೆ ನಡೆದಿರೋದಲ್ಲ, ಕಾಲ್ಪನಿಕವಾಗಿ ಹಿರಿಯರು ಹೇಳೋದು. ನಾನಾಗಲಿ ನೀವಾಗಲಿ ಹುಟ್ಟಬೇಕಾದ್ರೆ ಭಗವಂತ 2 ದೊಡ್ಡ ದೊಡ್ಡ ಬಿಂದಿಗೆಗಳನ್ನು ಬೆನ್ನಿನಗಡೆ ಕಟ್ಟಿ ಕಳಿಸಿರ್ತಾನಂತೆ. ಹೇಳ್ತಾನಂತೆ, ನೋಡೋ ಹುಷಾರು, ನೋಡಮ್ಮ ಹುಷಾರು, ನಿನ್ನ ಬೆನ್ನಿಂದ 2 ಬಿಂದಿಗೆ ಇದೆ. ಆ 2 ಬಿಂದಿಗೆಯಲ್ಲಿ ಒಂದು ಪಾಪದ ಬಿಂದಿಗೆ, ಒಂದು ಪುಣ್ಯದ ಬಿಂದಿಗೆ. ಇದರಲ್ಲಿ ಯಾವುದು ನೀನು ಬೇಗ ತುಂಬುತ್ತೋ ಅದ್ರ ಫಲ ನಿಂಗೆ ಸಿಗುತ್ತೆ ಅಂತ ಭಗವಂತ ಹೇಳ್ತಾನೆ, ಹೇಳಿ ಕಳಿಸ್ತಾನೆ. ಅಪ್ಪಣೆ ಆಗಲಿ ಅಂತ ಬಿಟ್ಟು ಹುಟ್ಟಬೇಕಾದ್ರೆ ನಮ್ಗೆ ಅದೇನೋ ಜ್ಞಾಪಕ ಇರಲ್ಲ. ಹುಟ್ಟಕ್ಕೆ ಮುಂಚೆ ಗರ್ಭದಲ್ಲಿದ್ದಾಗ ಅದೆಲ್ಲ ಸಂಭಾಷಣೆ ನಡೆಯುತ್ತೆ ಭಗವಂತನ ಜೊತೆ, ಪೂರ್ವ ಜ್ಞಾನ ಬರುತ್ತೆ, ಎಲ್ಲ ಬರುತ್ತೆ. ಇದೊಂದು ದೊಡ್ಡ ಕಾನ್ಸೆಪ್ಟ್, ಒಂದಿನ ವಿಡಿಯೋ ಮಾಡ್ತೀನಿ. ಯಾವಾಗ ಪಾಪದ ಬಿಂದಿಗೆ ಪುಣ್ಯದ ಬಿಂದಿಗೆವನ್ನು ನಾವು ಹೊತ್ತು ತಂದಿರ್ತೀವೋ ಭೂಮಿಗೆ, ಇಲ್ಲಿ ಬಂದಾಗ ನಾವು ಏನು ಮಾಡ್ತೀವಿ ಅಂತಂದರೆ ಆ ರೀತಿಯ ತುಂಬುತ್ತಾ ಹೋಗುತ್ತೆ. ಹೆಚ್ಚು ಪಾಪ ಮಾಡಿದ್ರೆ ಪಾಪದ ಬಿಂದಿಗೆ ಬೇಗ ತುಂಬುತ್ತೆ. ಪಾಪದ ಬಿಂದಿಗೆ ತುಂಬಿದ್ರೆ ಏನಾಗುತ್ತೆ? ರೋಗಗಳು ಉತ್ಪತ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗುತ್ತೆ, ಶುಭ ಕಾರ್ಯ ನಡೆಯೋದಿಲ್ಲ, ಕಾರಾಗೃಹ ವಾಸ ಆಗುತ್ತೆ, ವಿದೇಶಿ ಪರದೇಶಿ ವಾಸ ಆಗುತ್ತೆ, ಹೀಗೆ ಏನೇನೋ ಸಮಸ್ಯೆಗಳು. ಪುಣ್ಯದ ಬಿಂದಿಗೆ ತುಂಬಿದ್ರೆ ಒಳ್ಳೆ ಆರೋಗ್ಯ, ಒಳ್ಳೆ ಸಂಸಾರ, ಒಳ್ಳೆ ಶುಭ ಕಾರ್ಯಗಳು, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ, ಆನಂದವಾದಂಥ ಜೀವನ. ಇದರಲ್ಲಿ ಒಂದೊಂದ್ಸಲ ಒಳ್ಳೇದಾಗತ್ತಲ್ಲ ಗುರುಗಳೇ, ಒಂದೊಂದ್ಸಲ ಕೆಟ್ಟದಾಗುತ್ತೆ ಅಂದರೆ ಅದನ್ನ ಶನಿ ಪ್ರಭಾವ ಅಂತ ಕರಿತೀವಿ. ನೋಡಿ, ಈಗ ಅಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ? ಸಿಂಹರಾಶಿಯವರು. ಮೊದಲೇ ಸಿಂಹರಾಶಿಗೆ ಅಧಿಪತಿ ಸೂರ್ಯನಿಗೂ ಶನಿಗೂ ಸಿಕ್ಕಾಪಟ್ಟೆ ಶತ್ರುಗಳು, ಅಪ್ಪ ಮಗಂಗೆ. ಯಾವಾಗ ನೋಡಿದ್ರು ವ್ಯಾಜ್ಯಗಳು, ಜಗಳಗಳೇ. ಅಂತ ಶನಿ ಸಿಂಹರಾಶಿಯವರಿಗೆ ಸಪೋರ್ಟ್ ಮಾಡ್ತಾನ? ಖಂಡಿತ ಮಾಡ್ತಾನೆ. ಸಿಂಹರಾಶಿ ಆದ್ರೆ ಏನು, ಕುಂಭರಾಶಿ ಆದ್ರೆ ಏನು, ಯಾವ ರಾಶಿ ಆದ್ರೇನು, ಶನಿ ಬಂದು ಕರ್ಮಕಾರಕ, ನ್ಯಾಯ ಮಾರ್ಗವನ್ನು ಕೊಡುವಂಥವನು. ನೋಡಿ, ಅಷ್ಟಮ ಶನಿ ನಿಮಗೆ ಶುರುವಾಗೋದು 2025 ಮಾರ್ಚ್ ತಿಂಗಳು 28ನೇ ತಾರೀಕು ಶುರು ಆದರೆ ಅಷ್ಟಮ ಶನಿ ನಿಮಗೆ ಮುಗಿಯೋದು ಯಾವಾಗ ಗೊತ್ತಾ? ಶನಿ ಬಂದು ಮೀನರಾಶಿಯಿಂದ ಮೇಷರಾಶಿಗೆ ಬಂದಾಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಿವಾರಣೆ ಆಗುತ್ತೆ. ಮೇಷರಾಶಿಗೆ ಯಾವಾಗ ಬರ್ತಾರೆ? ಶನಿ ನಿಮಗೆ ಯಾವಾಗ ಮೇಷರಾಶಿಗೆ ಬಂದು 9ನೇ ಮನೆ ಆಗುತ್ತೆ ಅಂತಂದರೆ 3ನೇ ತಾರೀಕು ಜೂನ್ ತಿಂಗಳು 2027ಕ್ಕೆ ಶನಿ ಬಂದು ಮೀನರಾಶಿಯಿಂದ ಮೇಷರಾಶಿಗೆ ಬಂದು ಬಿಡ್ತಾರೆ. ಆವಾಗ ಶನಿಗೆ 9ನೇ ಮನೆ ಆಗೋಗುತ್ತೆ. ಯಾರಿಗೆ? ಸಿಂಹರಾಶಿಯವರಿಗೆ 9ನೇ ಮನೆ ಆಗ್ಬಿಡುತ್ತೆ. ಶನಿ ಬರುವಂಥ ಜಾಗ 9ನೇ ಮನೆ ಆಗೋಗುತ್ತೆ. ಅಲ್ಲಿಗೇನಾಯ್ತು? ವೆರಿ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ, ಸರಿ ಬಂದವರು ಸುಮ್ಮನೆ ಇರ್ತಾರ, ಅಲ್ಲಿಂದ ಹಾಗೆ ಮುಂದುವರಿರಿ ಅಂದರೆ ಇಲ್ಲ, ಶನಿ ಇನ್ನೊಂದು ಸ್ವಲ್ಪ ಕಷ್ಟ ಕೊಡೋಣ, ಇನ್ನೊಂದು ಸ್ವಲ್ಪ ಬುದ್ಧಿ ಕಲಿಸೋಣ ಅಂತ ತಿರ್ಗಾ ವಕ್ರಿ ಆಗ್ತಾರೆ. ಯಾವಾಗಿಂದ ವಕ್ರಿ ಶುರುವಾಗುತ್ತೆ? 20ನೇ ತಾರೀಕು ಅಕ್ಟೋಬರ್ ತಿಂಗಳು 2027ಕ್ಕೆ ವಕ್ರ ಶನಿ ಶುರುವಾಗುತ್ತೆ. ಅಂದರೆ ಮತ್ತೆ ತಿರ್ಗಾ ಶನಿ 8ನೇ ಮನೆಗೆ ಬರ್ತಾರೆ. ರಿಲೀಫ್ ಕೊಟ್ಟಂತ ಶನಿ ತಿರ್ಗಾ 8ನೇ ಮನೆಗೆ ಬರ್ತಾರೆ. 3 ತಿಂಗಳು ನೋಡೋಣ, ನಾನು ಬಿಟ್ಟು ಹೋಗಿದ್ದೀನಿ ಅಂತ ತಿರ್ಗಾ ಅಹಂಕಾರ ಪಡ್ತಾ ಇದ್ದಾರೆ ಅವರು, ಏನು ಸಿಕ್ಕಾಪಟ್ಟೆ ಮೆರೀತಾ ಇದ್ದಾರಾ ಅಂತ ನೋಡೋಣ ಅಂತ ತಿರ್ಗಾ ವಾಪಸ್ ಬರ್ತಾರೆ. ತಿರ್ಗಾ ವಾಪಸ್ ಬಂದು ಅಕ್ಟೋಬರ್ 20ನೇ ತಾರೀಕಿಂದ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 24ನೇ ತಾರೀಕಿನವರೆಗೂ ಶನಿ 4 ತಿಂಗಳು ಮತ್ತೆ ನಿಮಗೆ ಒಂದು ಸ್ವಲ್ಪ ಹೇಳಿಕೊಟ್ಟು, ಗುರುವಾಗಿ ಹೇಳಿಕೊಟ್ಟು ಆಮೇಲೆ 9ನೇ ಮನೆಗೆ ಹೊಟ್ಟೋಗ್ತಾರೆ. ಇನ್ನು 8ನೇ ಮನೆಗೆ ಬರಲ್ಲ. ಅಂದರೆ 2028 ಫೆಬ್ರವರಿ 24ನೇ ತಾರೀಕಿನವರೆಗೂ ಅಷ್ಟಮ ಶನಿ ಪ್ರಭಾವದಲ್ಲಿ ಇರ್ತೀರಾ ಸಿಂಹರಾಶಿಯವರು.
ಎಚ್ಚರಿಕೆ ಬಹಳ ಮುಖ್ಯ. ಫಲ ಏನು ಹೇಳುತ್ತೆ ಹೇಳ, ನಾನು ಸ್ವಲ್ಪ ಫಲವನ್ನು ಹೇಳ. ಸಾಧಾರಣವಾಗಿ ಹೇಳುತ್ತೆ 8ನೇ ಸ್ಥಾನ ಅನ್ನುವಂಥದ್ದು ರಂಧ್ರೇಶ್ವರೋ ರಂಧ್ರಯುಕ್ತೋ ರಂಧ್ರದ್ರಷ್ಟ ಖರೇಶ್ವರ ರಂಧ್ರಾಧಿಪಯುತೈಶ್ಚೈವ ಚತುಷ್ಷಷ್ಟ್ಯತ ನಾಯಕ ಅಂತ ಶ್ಲೋಕ ಹೇಳುತ್ತೆ. ರಂಧ್ರೇಶ್ವರಾತ್ರಿ ಶತ್ರುಶ್ಚ ಸಪ್ತ ಛಿದ್ರಗ್ರಹ ಸ್ಮೃತಾಃ ತೇಷಾಂ ಮಧ್ಯೆ ಬಲೀಯಸ್ತು ತಸ್ಯ ದಾಯೇ ಮೃತಂ ವರೇತ್ ಅಂತ ಶ್ಲೋಕ. ಈ 2 ಶ್ಲೋಕ ನಮ್ಮ ಜೀವನದ ಪಾಠ. 8ನೇ ಮನೆಯನ್ನ ಅದೃಷ್ಟ ಸ್ಥಾನ ಅಂತನೂ ಕರಿತೀವಿ, ಆಯುಷ್ಯ ಸ್ಥಾನ ಅಂತನೂ ಕರಿತೀವಿ. ಆಯುಷ್ಯಕ್ಕೆ ಅಧಿಪತಿನೂ ಶನಿನೇ, ಕರ್ಮಕ್ಕೆ ಅಧಿಪತಿನೂ ಶನಿನೇ, ನ್ಯಾಯಕ್ಕೆ ಅಧಿಪತಿನೂ ಶನಿನೇ. ಎಸ್ಪೆಷಲಿ ಸಿಂಹರಾಶಿಯವರಿಗೆ ರೋಗಕ್ಕೆ, ಋಣಕ್ಕೆ, ಸಾಲಕ್ಕೆ, ಶತ್ರುಗೆ, ವಿವಾಹಕ್ಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ, ಇದಕ್ಕೆಲ್ಲ ಅಧಿಪತಿ ಶನಿನೇ. ಯಾರಿಗೆ? ಸಿಂಹರಾಶಿಯವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಸರಿ, ಹಾಗಾದ್ರೆ ಏನು? ನಾನು ಈ ಫಲ ಹೇಳ್ತೀನಿ, ಭಯ ಪಡಬಾರದು. ಅದಕ್ಕೆಲ್ಲ ಪರಿಹಾರಗಳಿವೆ, ಚಿಂತೆ ಮಾಡೋಂಗಿಲ್ಲ, ತಿಳ್ಕೋಬೇಕಷ್ಟೆ. ಶನಿ ಅಷ್ಟಮದಲ್ಲಿರಲು ಸಾಲ ಸೋಲಾದಿಗಳನ್ನ ಉಂಟು ಮಾಡುವವನು. ಅಂದ್ರೆ ನಿಮ್ಗೆ ಹೆಚ್ಚು ಸಾಲವನ್ನ ಉಂಟು ಮಾಡ್ತಾನೆ. ಅದು ಒಳ್ಳೆ ಸಾಲ ಕೆಟ್ಟ ಸಾಲ ಆಮೇಲೆ ಸೆಕೆಂಡ್ರಿ, ಒಟ್ಟಿನ ಸಾಲ ಉಂಟು ಮಾಡ್ತಾನೆ. ಆಯುಷ್ಯವೇನೋ ಹೆಚ್ಚಾಗಿರುತ್ತದೆ. 2.5 ವರ್ಷದಲ್ಲಿ ನಿಮ್ಗೆ ಆಯುಷ್ಯಲ್ಲ ಏನು ಸಮಸ್ಯೆ ಆಗಲ್ಲ. ಆದರೆ ನರಳಾಟಗಳು ಜಾಸ್ತಿ, ದುಃಖ ಜಾಸ್ತಿ. ಈಗ ನಿಮ್ಗೆಲ್ಲ ಚೆನ್ನಾಗಿರುತ್ತೆ, ನೀವು ಸಂಪಾದನೆ ಮಾಡಿ ಇಟ್ಟಿರ್ತೀರಾ, ಒಳ್ಳೆ ಮನೆ ಬಂಗ್ಲೆ ಸಂಪಾದನೆ ಮಾಡಿರ್ತೀರಾ. ನಿಮ್ಮ ಮಗ ಅದನ್ನೆಲ್ಲ ಹಾಳು ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ನಿಮ್ಗೆ ದುಃಖ ಆಗಲ್ವಾ? ಅಯ್ಯೋ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ಹಗಲೂ ರಾತ್ರಿ ನಿದ್ರೆ ಕೆಟ್ಟು ಕಷ್ಟಪಟ್ಟು ಹೊಟ್ಟೆನ ಕಟ್ಟಿ ನಾನು ಸಂಪಾದನೆ ಮಾಡಿದೆಲ್ಲ ಹಾಳು ಮಾಡ್ತಾ ಇದ್ದಾನಲ್ಲಪ್ಪ ಈ ನನ್ನ ಮಗ ಅಂತ ನಿಮ್ಗೆ ಅನ್ಸಲ್ವಾ? ದುಃಖ ಆಗಲ್ವಾ? ಅದನ್ನ ನರಳಾಟ ಅಂತ ಹೇಳ್ತೀವಿ. ಆ ನರಳಾಟ ಮತ್ತೆ ಅನೇಕ ವಿಧ ಕಷ್ಟ ನಷ್ಟಗಳು ಸಂಭವಿಸಬಹುದು. ದೃಷ್ಟಿಬಾಧೆ ಹೆಚ್ಚಾಗತ್ತೆ, ಪರರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ, ದೃಷ್ಟಿಬಾಧೆ ಜಾಸ್ತಿ ಆಗುತ್ತೆ. ಸ್ವಲ್ಪ ವ್ಯಾಧಿಗಳೇನಾದ್ರೂ ಬಂದ್ರೆ ದೀರ್ಘಕಾಲದ ವ್ಯಾಧಿಗಳು ಬಂದ್ಬಿಡುತ್ತೆ, ಅಂದ್ರೆ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ಮೂಲವ್ಯಾಧಿ, ಪೈಲ್ಸ್ ತೊಂದರೆ ಈ ಅಷ್ಟಮ ಶನಿಲೇ ಬರೋದು. ಹುಷಾರು, ಎಚ್ಚರಿಕೆ. ಜಾಸ್ತಿ ಕೂತ್ ಕೆಲಸ ಮಾಡಬೇಡಿ, ಸ್ವಲ್ಪ ಓಡಾಡಿ. ಹೆಚ್ಚು ಖಾರ ತಿನ್ಬೇಡಿ. ನನಗೆ ಖಾರ ಇಷ್ಟ, ಮೆಣಸಿನಕಾಯಿ ಇಷ್ಟ ಅಂತ ಹೆಚ್ಚು ತಿನ್ನಕ್ಕೆ ಹೋಗ್ಬೇಡಿ, ಹಾಳು ಮಾಡ್ಕೋತೀರಾ ಆರೋಗ್ಯನ. ಮೂಲವ್ಯಾಧಿ. ಹಸಿವು ಆಗುತ್ತೆ, ಊಟ ಮಾಡ್ತೀರಾ ಮತ್ತೆ ಬೇಗ ಹಸಿವಾಗುತ್ತೆ, ಬಾಯಾರಿಕೆನೂ ಜಾಸ್ತಿ ಆಗುತ್ತೆ, ಡಯಾಬಿಟಿಕ್ ಬರೋ ಚಾನ್ಸಸ್ಸು ಈ ಅಷ್ಟಮ ಶನಿ ಇರುತ್ತೆ. ಹುಷಾರಾಗಿರ್ಬೇಕು. ಸ್ವಲ್ಪ ಪುಟ್ಟ ಅವಮಾನಗಳು, ಇತರರಿಂದ ಅವಮಾನ, ನಿಮ್ ತಪ್ಪೇ ಇರಲ್ಲ, ತಲೆ ತಗ್ಸ್ಬೇಕಾಗತ್ತೆ. ಈ ತರದ ಸಮಸ್ಯೆಗಳು ಬರುತ್ತೆ. ಮತ್ತೆ ದೌರ್ಬಲ್ಯ, ಶರೀರ ದೌರ್ಬಲ್ಯ ಆಗುತ್ತೆ. ವ್ಯಾಯಾಮ ಮಾಡ್ಬೇಕು, ಯೋಗ ಮಾಡ್ಬೇಕು, ಜಿಮ್ ಮಾಡ್ಕೊಂಡು ಶರೀರನ ಗಟ್ಟಿಯಾಗಿ ಇಟ್ಕೋಬೇಕು. ಬಹುಕೋಪ, ಶೀಘ್ರ ಕೋಪ, ಜಾಸ್ತಿ ಕೋಪ ಬರುತ್ತೆ, ಬೇಗ ಕೋಪ ಬರುತ್ತೆ. ಅದನ್ನೆಲ್ಲ ನಿಯಂತ್ರಣ ಮಾಡ್ಬೇಕಂದ್ರೆ ಮೆಡಿಟೇಷನ್ ಮಾಡಬೇಕು. ಪ್ರತಿಯೊಂದಕ್ಕೂ ಪ್ರಕೃತಿಯಲ್ಲೇ ಸಮಾಧಾನ ಇದೆ, ಪರಿಷ್ಕರಣೆ ಇದೆ. ನಾವು ಹುಡ್ಕೊಂಡು ದುಡ್ಡು ಜಾಸ್ತಿ ಇದೆ ಅಂತ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಪೂಜೆಗಳು ಮಾಡಿಸ್ಕೊತೀರ. ಆಮೇಲೆ ಸಜ್ಜನರಿಂದ ಸ್ವಲ್ಪ ದೂರವಾಗುವಂಥ ಸಾಧ್ಯತೆ, ಕೆಟ್ಟ ದೃಷ್ಟಿ, ಈ ಕೆಟ್ಟ ಅಭ್ಯಾಸಗಳಿದೆಯಲ್ಲ, ನಾನೇನು ಲಿಸ್ಟ್ ಹೇಳಕ್ಕೆ ಹೋಗಲ್ಲ, ಕೆಟ್ಟ ಅಭ್ಯಾಸ ಅಂತ ಒಂದೇ ಪದ ಹೇಳ್ತೀನಿ, ಅದನ್ನ ಬೇಗ ಕಲ್ತು ಬಿಡ್ತೀರಾ, ಹಂಗೆ ಕಲಿಯಕ್ಕೆ ಹೋಗ್ಬೇಡಿ. ಇಷ್ಟು ಸಮಸ್ಯೆಗಳು ನೋಡಿ. ಇದಕ್ಕೆಲ್ಲ ಪರಿಹಾರಗಳೇನು ಗೊತ್ತಾ? ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ತಿಂಗಳಿಗೊಂದ್ಸಲ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಸ್ವಾಮಿಯನ್ನ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿ, ಭಯದಿಂದ ಪೂಜೆ ಮಾಡಬೇಡಿ. ಆಮೇಲೆ 28ನೇ ತಾರೀಕು ಮಾರ್ಚ್ ತಿಂಗಳು ನಿಮ್ಗೆ ಅಷ್ಟಮ ಶನಿ ಶುರುವಾಗ್ತಾ ಇರೋದು. ಇದೇ 2025. 2.5-3 ವರ್ಷ ಅಷ್ಟಮ ಶನಿ ಇರೋದ್ರಿಂದ ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲಿ ಎಲ್ಲಾದರೂ ಶನಿ ಶಾಂತಿ ಮಾಡ್ತಾ ಇರ್ತಾರೆ, ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಲೇಬೇಕು. ಎಲ್ಲೂ ಅನುಕೂಲ ಆಗ್ಲಿಲ್ವಾ? ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೊಬೇಡಿ. ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೇಶ್ವರ ಮಹಾಯಜ್ಞವನ್ನ ಮಾಡ್ತಾ ಇದ್ದೀನಿ, ಯಾಗವನ್ನ ಮಾಡ್ತಾ ಇದ್ದೀನಿ. ಮಾರ್ಚ್ 29ನೇ ತಾರೀಕು ಈ ಯಾಗವನ್ನ ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದ್ರೆ nityasaumbhagya.in ಅನ್ನುವಂಥ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಅಲ್ಲೊಂದು ಫಾರ್ಮ್ ಕಾಣುತ್ತೆ ನಿಮಗೆ. ಆ ಫಾರ್ಮಲ್ಲಿ ಗೋತ್ರ, ನಕ್ಷತ್ರ, ರಾಶಿ ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ ಅನ್ನು ನೀವು ಟೈಪ್ ಮಾಡಿ, ಅಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ. 431 ರೂಪಾಯಿ, 431 ರುಪೀಸ್ ಅದಕ್ಕೆ ಪೇ ಮಾಡಿ, ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಬ್ಬರಿಗೆ 431, ನಿಮ್ಮ ಮನೇಲಿ 3-4 ಜನ ಇದ್ರೆ ಸಪ್ರೇಟಾಗಿ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದವಾಗಿ ಕೊರಿಯರ್ ಮುಖಾಂತರ ಬರುತ್ತೆ.
ಸಕುಟುಂಬ ಸಪರಿವಾರ ಸಮೇತವಾಗಿ ನೀವು ನಿಮ್ಮ ಅಕ್ಕಪಕ್ಕದವ್ರನ್ನು ಎಲ್ಲರನ್ನೂ ಕರ್ಕೊಂಡು ನೀವು ಶನಿ ಶಾಂತಿಗೆ ಬರ್ಬೋದು. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ರೋಡಲ್ಲಿ ಚಂದಾಪುರ ದಾಟಿದ ಮೇಲೆ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಸಿಗುತ್ತೆ. ಅಲ್ಲಿ ರೈಟ್ ತೊಗೊಂಡ್ರೆ ಮಂಚನಹಳ್ಳಿ ಅಂತ ಒಂದು ಗ್ರಾಮ, ಅಲ್ಲಿ ಬಸವಪ್ಪ ಕ್ಷೇತ್ರ, ನಡೆದಾಡುವ ಬಸವಣ್ಣ ಇದ್ದಾರೆ. ಹಾಗೆ ವಿಶೇಷವಾಗಿ ಶನಿ ಪರಮಾತ್ಮನ ದೇವಸ್ಥಾನ ಅಲ್ಲಿ ಮಾಡಬೇಕು ಅಂತ ಅಪ್ಪಣೆ ಆಗಿದೆ ಬಸವಣ್ಣನವರಿಂದ, ಅದಕ್ಕೆ ಅಲ್ಲಿ ಮಾಡ್ತಾ ಇರೋದು. ಲೊಕೇಶನ್ನು ಗೂಗಲ್ ಮ್ಯಾಪ್ ಪಿನ್ ಮಾಡಲಿಕ್ಕೆ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ, ಅದನ್ನು ನೀವು ಸೇವ್ ಮಾಡಿ ಇಟ್ಕೊಂಡು ಎಲ್ಲರೂ ಬನ್ನಿ, ಕಡ್ಡಾಯವಾಗಿ ಬನ್ನಿ. ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಶುರುವಾದರೆ 12:30 1 ಗಂಟೆವರೆಗೂ ಲೈವ್ ನಡೀತಾನೆ ಇರುತ್ತೆ. ಬರೋಕ್ಕಾಗಲ್ಲ, ಸುಮಾರು ಜನ ದೂರದಿಂದ ಬರಬೇಕು, ಬರೋಕ್ಕಾಗಲ್ಲ. ಹೆಣ್ಮಕ್ಳು ಬರೆದಿರೋಂಥ ಪರಿಸ್ಥಿತಿ, ಕೆಲವರಿಗೆ ಮಗು ಹುಟ್ಟಿರುತ್ತೆ, ಪುರುಡಿರುತ್ತೆ, ಕೆಲವ್ರಿಗೆ ಯಾರೋ ಸತ್ತಿರ್ತಾರೆ ಮನೆಯಲ್ಲಿ, ಸೂತ್ಕ ಇರುತ್ತೆ, ಹೆಣ್ಮಕ್ಳಿಗೆ ಮಾಸಿಕ ಕರೆ ಆಗಿರುತ್ತೆ. ಅಂಥವ್ರು ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ಅದನ್ನು ವೀಕ್ಷಣೆ ಮಾಡ್ಬೋದು. ಎಷ್ಟು ಜನ ನೀವು ಸಂಕಲ್ಪ ಕೊಟ್ಟಿರ್ತಾರೋ ಅಷ್ಟು ಜನದ್ದು ಸಂಕಲ್ಪ ಆಗಿ ಪ್ರಸಾದ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡಿ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಈ 431 ರೂಪಾಯಿ ನೀವೇನು ಪೇ ಮಾಡ್ತೀರೋ ಆ ಪೂಜೆ ಆಗಿ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಖಂಡಿತವಾಗ್ಲೂ ಪಾಲ್ಗೊಳ್ಬೇಕು. ನನ್ನ ಹತ್ರನೇ ಅಂತಲ್ಲ, ನೀವೆಲ್ಲೋ ಒಟ್ಟು ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಇಟ್ಸ್ ಆನ್ ಮ್ಯಾಂಡೇಟ್ರಿ. ಯಾವ ಕಾರಣಕ್ಕೂ ಮರಿಬೇಡಿ, ಮಿಸ್ ಮಾಡಬೇಡಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಧೈರ್ಯವಾಗಿರಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟಮ ಶನಿ ಇದೆ ಅಂತ ನೀವು ಕುಗ್ಗಬೇಡಿ. ನೀವು ಎದೆನ್ ಮೇಲಿಟ್ಕೊಂಡೇ ನಡೆದಾಡಿ. ಭಯದಿಂದ ಶನಿ ಪೂಜೆ ಮಾಡಬೇಡಿ, ಭಕ್ತಿಯಿಂದ ಪೂಜೆ ಮಾಡಿ. ಆ ಸ್ವಾಮಿ ಕರುಣಾಮಯ, ಅವನು ಕರುಣಿಸ್ತಾನೆ, ಒಳ್ಳೇದಾಗುತ್ತೆ. ಜೊತೆಗೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಬಿಡಿ. ಅದರಲ್ಲಿ ಶನಿ ಪರ್ಸೆಂಟೇಜ್ ಜಾಸ್ತಿ ಇತ್ತಂದರೆ ನೀವು ಅದೃಷ್ಟವಂತರು, ಕಡಿಮೆ ಇತ್ತಂತಂದರೆ ಏನಾದರೂ ಪರಿಹಾರಗಳು ಮಾಡಿಕೊಳ್ಳೋಣ. ಆಗ ನಿಮಗೆ ಮೂಲ ಜ್ಯೋತಿಷ್ಯರನ್ನ ಕೇಳಿದ್ರೆ, ನೀವು ನುರಿತ ಜ್ಯೋತಿಷ್ಯರನ್ನ ಕೇಳಿದ್ರೆ ಮೂಲ ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.